ಪಾರ್ಟಿ ಆಫ್ ಇಂಡಿಯಾ ಸಂವಿಧಾನಬದ್ಧವಾಗಿ ಚುನಾವಣೆ ಆಯೋಗ ನೋಂದಣಿ ಮಾಡಿರುವಂಥ RPI ಈ ಪಕ್ಷವನ್ನು ನಿಮಗೆ ನಾವು ನೋಂದಣಿ ಮಾಡಿ ನಿಮಗೆ ಕೊಟ್ಟಿದ್ದೀವಿ. ನಿಮ್ಮ ತಲೆ ಒಳಗೆ ಅನಿಸ್ಬೋದು, ದುಡ್ಡಿರಬೇಕು ಪಕ್ಷ ಕಟ್ಟಕ್ಕೆ, MLA ಮಿನಿಸ್ಟರ್ ಆಗಕ್ಕೆ ದುಡ್ಡು ಬೇಕು, ಧನಿಕರಾಗಿರ್ಬೇಕು ಅಂತ ಅನಿಸ್ತದೆ ನ್ಯಾಚುರಲಿ. ಎಲ್ಲರಿಗೂ ಎಷ್ಟೋ ಕಡೆ ಪ್ರಶ್ನೆ ಕೇಳೋದು ನಮಗೆ, ದುಡ್ಡಿರ್ಬೇಕು MLA ನಿಂತ್ಕೊಳ್ಳೋಕ್ಕೆ, MP ನಿಂತ್ಕೊಳ್ಳೋ ದುಡ್ಡಿರ್ಬೇಕು, ನಿಮ್ಮ ಪಕ್ಷ ಕಟ್ಟಕ್ಕೆ ದುಡ್ಡಿರ್ಬೇಕು. ಇದು ಉತ್ತರ ಏನು ಗೊತ್ತಾ? ಕಾಂಚೀರಾಮ್ ಸರ್ BSP ಕಟ್ಟೋ ಸಂದರ್ಭದಲ್ಲಿ ಅವರು RPI ಇದ್ದಾರೆ. BSP ಕಟ್ಟೋ ಸಂದರ್ಭದಲ್ಲಿ ಸೈಕಲ್ ಪಂಚರ್ ಆಗಿ ತಳ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರ ಸ್ನೇಹಿತರಿಬ್ಬರು ಕಾಯ್ತಾ ಇರ್ತಾರೆ, ಏನಾದರೂ ಊಟ ಕೊಡಿಸ್ತಾರೆ ಅಂತ. ಅವರು ಊಟ ಅನ್ನ ಸಾಂಬಾರು ತಿನ್ನಕ್ಕೂ ಜೋಗ ಕಾಸಿಲ್ಲ ಅಂತ ಬರ್ಕೊಂಡವ್ರು ಕಾಂಚೀರಾಮ್ ಸರ್. ಪಂಚರ್ ಆಗೋ ಕಾಸಿಲ್ದ ನಿಲ್ಲಿಸ್ಬಿಟ್ಟು ನಾನು ಸೀದಾ ಹೋಗಿ ಪಾರ್ಕಲ್ಲಿ ಕೂತ್ಕೊಬಿಟ್ಟೆ, ಅವ್ರಿಗೂ ಕೊಡಿಸಕ್ಕೆ ಅನ್ನ ಸಾಂಬಾರು ನಾನು ದುಡ್ಡಿಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಇನ್ಸಿಡೆಂಟು ಕಾಂಚೀರಾಮ್ ಸರ್, ಅವರೆಲ್ಲ ಕಾಂಚೀರಾಮು, ಬಾಬಾ ಸಾಹೇಬ್ ಅಂಬೇಡ್ಕರ್, ಮಾಯಾವತಿ ಇವ್ರನ್ನ ನೆನೆಸ್ಕೊಳಕ್ಕಾಗಲ್ಲ. ಕಾಂಚೀರಾಮ್ ಸರ್ ಬಾಂಬ್ ಶೇಪ್ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಸಮ್ಮೇಳನಕ್ಕೆ. ರಾತ್ರಿ ಬಂದ್ಬಿಟ್ಟು ರೈಲ್ವೆ ಸ್ಟೇಷನ್ನಲ್ಲಿ ಮಲಗಿಬಿಡ್ತಾರೆ. ರೈಲ್ವೆ ಸ್ಟೇಷನ್ನಲ್ಲಿ ಮಲಗಿ ಎದ್ದು ಹೋಗ್ಬೇಕಲ್ಲ, ಹಿಂಗೆ ಹೋಗೋದೆ ಹೆಂಗೆ ಅಂತಂದು ಒಂದು ಏನಾದರೂ ಒಂದು ಕೋಟ್ ತಗೊಳೋಣ ಅಂದ್ಬಿಟ್ಟು ಅಂಗಡಿಗೆ ಹೋಗ್ತಾರೆ. ಬೆಳಿಗ್ಗೆ ಎದ್ದು ಅಲ್ಲಿ ಕೋಟ್ನ ಕೇಳ್ತಾರೆ, 50 ರೂಪಾಯಿ ಏನೋ ಸೆಕೆಂಡ್ ಏನು ಹೇಳ್ತೀವಿ, ಸೆಕೆಂಡ್ ಹ್ಯಾಂಡ್ ಏನು ಬಳಸಿರೋ ಅಂಥದ್ದು 50 ರೂಪಾಯಿ ಅಂತ ಹೇಳ್ತಾರೆ. ನೋಡ್ಕೊಂತಾರೆ, ಇವ್ರ ತವ 5 ರೂಪಾಯಿ ಇರ್ತದೆ. ತಿರ್ಗಿ ಇನ್ನೊಂದು ತವ ಕೇಳ್ತಾರೆ, 25 ರೂಪಾಯಿ ಅಂತ ಹೇಳ್ತಾರೆ. ಬಳಸಿರೋದು ಹಳೇದು ಮರುಬಳಕೆಗೆ ಅವರು 5 ರೂಪಾಯಿಗೆ ಸಿಗ್ತದ ಅಂತ ಕೇಳ್ತಾರೆ. ಅವನು ಮುಖನ ಗುರುಗುಟ್ಟ ನೋಡ್ತಾ ಕಾಂಚೀರಾಮ್ ಮುಖನ, ಮಶಾಣದ ಸಿಗ್ತದೆ ಇದು ಒಂದು. ಅದನ್ನೇ ನಂಬಿದವರು ಮಶಾಣಕ್ಕೆ ಹೋಗ್ತಾರೆ. ಕಾಂಚೀರಾಮ್ ಮಶಾಣಕ್ಕೆ ಹೋಗ್ತಾರೆ. ಆಗ್ತಾನೆ ಒಬ್ಬ ಸಿರಿವಂತ ಸತ್ತೋಗಿರ್ತಾನೆ. ಆ ಸಿರಿವಂತನ ಫೋಟೋ ಅವನು ಎಣ ತಾಮೊಂದು ಎತ್ಕೊಂಡು ಇಳಿಸೋ ಅಂತ ಅದು ಇರ್ತಾನಲ್ಲ, ಶವ ಇಳಿಸೋ ಅಂತವನು, ಆತನ ಕೇಳ್ತಾರೆ 5 ರೂಪಾಯಿ ಕೊಟ್ಟು. ಆ ಕೋಟನ್ನ ಕಾಂಚೀರಾಮ್ ಜಿಲ್ಲವರು ಕೊಟ್ಬಿಡ್ತಾರೆ, 5 ರೂಪಾಯಿ ಕೋಟ್. ಆ ಕೋಟ್ ಹಾಕೊಂಡು ಬಾಂಬ್ ಶೇಪ್ ಕಾರ್ಯಕ್ರಮ ಕಾಂಚೀರಾಮ್ ಜಿ ಬರ್ತಾರೆ. ಆ ಎಣೆಯನ್ನ ಸಿರಿವಂತನ ಶವದ ಕೋಟ್. ಎಲ್ಲರೂ ನೌಕರರು ಕಾಂಚೀರಾಮ್ ಜಿನೇ ನೋಡ್ತಿರ್ತಾರೆ. ಅವರು ಭಾಷಣ ಮಾಡುವಾಗ ಕಾಂಚೀರಾಮ್ ಜಿ ಅವರು ಹಿಂಗೆ, ನೀವು ನಮ್ಮ ಕೋರ್ಟ್ನ ಆಶ್ಚರ್ಯದಾಗ ನೋಡ್ತಾ ಇದ್ದೀರಿ, ಸಿರಿವಂತ ಸೇಠ್ಜಿ ಸತ್ತ, ಬಡ ಕಾಂಚೀರಾಮು ಬದುಕ್ತಾ ಅಂದ್ಬಿಡ್ತಾರೆ. ಸಿರಿವಂತ ಸೇಠ್ಜಿ ಸತ್ತ, ಬಡ ಕಾಂಚೀರಾಮ್ ಜಿ ಬದುಕ್ತಾ. ಯಾರು ನಗಲ್ಲ. ಈ ಕತೆ ಹೇಳ್ಬಿಟ್ಟಿರ್ತಾರೆ, ನಾನು ಹೇಳಿದ ಕತೆನ ಹೇಳ್ಬಿಟ್ಟಿರ್ತಾರೆ. ಹೇಳ್ಬಿಟ್ಟು ಹಿಂಗೆ ಅಂತಾರೆ, ಯಾರು ನಗಲ್ಲ ನೌಕರು, ಸಾವಿರಾರು ಜನ. ಆದರೆ ಅವ್ರು ಗೊತ್ತಿಲ್ಲದಂಗೆ ನೌಕರ ಕಣ್ಣಲ್ಲಿ ಕಣ್ಣೀರು ಹೋಗ್ತಾ ಇರ್ತಾರೆ. ಕಾಂಚೀರಾಮ್ ಜಿ ಎಷ್ಟು ನಮಗಾಗಿ ಎಷ್ಟು ಕಷ್ಟಪಟ್ಟು ನಮಗಾಗಿ ದುಡಿತಾವ್ರೆ. 3,000 ಕಿಲೋಮೀಟರ್ ಸೈಕಲ್ ಹೊಡೆದಿದ್ದಾರೆ. ಹಿಂಗೆ ಅವರು 0ಯಿಂದ ಬಿಡಿಕಾಸಿಂದ ಪ್ರಾರಂಭಿಸಿ 1 ವೋಟ್ 1 ರೂಪಾಯಿ, 1 ವೋಟು 1 ರೂಪಾಯಿ ಅಂತ ಹೇಳಿ ಮಾಡಿ ನಿರಂತರವಾಗಿ ಜನಸಂಪರ್ಕ ಮಾಡಿ ನಮ್ಮ ಜನರ ಬೆಂಬಲದಿಂದ ಅವರು 3 ಬಾರಿ ಮಾಯಾವತಿ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಉತ್ತರ ಪ್ರದೇಶದಲ್ಲಿ. ಒಂದ್ಸಾರಿ ವಾಜಪೇಯಿ ಬರ್ತಾರೆ ಕಾಂಚೀರಾಮ್ ಜಿ ಅವ್ರ ತಕ್ಕೆ, ನಿಮ್ಮನ್ನ ರಾಷ್ಟ್ರಪತಿ ಮಾಡ್ತೀವಿ,
ಅಲಿಯನ್ಸ್ ಮಾಡ್ಕೊಳ್ಳಿ ನಮ್ಮ ಜೊತೆಗೆ. ಅವ್ರದ್ದು 5 MP ಸೀಟ್ ಇರ್ತವೆ. ಏನು 13 ದಿನ ಇದ್ರು ವಾಜಪೇಯಿ, 13 ದಿನ ಇದ್ದು ವಾಜಪೇಯಿ ಬೆಂಬಲ ವ್ಯಕ್ತಪಡಿಸಕ್ಕಾಗ್ದೇ ಪ್ರಧಾನಿ ಬಿಟ್ಕೊಟ್ಬಿಟ್ರು, ರಿಸೈನ್ ಮಾಡಿದ್ರು. ಆ ಸಂದರ್ಭದಲ್ಲಿ ಇವರು 5 MP ಇರ್ತವೆ. ಕಾಂಚೀರಾಮಜೀರ ಅವ್ರ ತಕ್ಕ ಬರ್ತಾರೆ, ನೀವು 5 MP ಬೆಂಬಲ ಕೊಡಿ, ನಮಗೆ ನಾವು ಪ್ರಧಾನಿ ಆಗ್ತೀವಿ, ನಿಮ್ಮನ್ನ ರಾಷ್ಟ್ರಪತಿ ಮಾಡ್ತೀವಿ. ಕಾಂಚೀರಾಮಜೀರವರು ಅಂಬೇಡ್ಕರ್ ಕಾಂಚೀರಾಮ್ ಅವರಿಗೆಲ್ಲ ಎಷ್ಟು ಗಂಡಿದೆ ಇದೆ ಅನ್ನೋದು ನಾವು ತಿಳ್ಕೋಬೇಕಾಗಿದೆ. ಅವ್ರು ಹೇಳ್ತಾರೆ, ಇಲ್ಲ ವಾಜಪೇಯಿ ಅವರೇ, ನಾವು ನಮಗೆ ಬೆಂಬಲ ಕೊಡಿ, ನಾನೇ ಪ್ರಧಾನಿ ಆಗ್ತೀನಿ, ನಿಮ್ಮನ್ನು ರಾಷ್ಟ್ರಪತಿ ಮಾಡ್ತೀನಿ, ಅಡ್ವಾಣಿಯವರನ್ನ ಹೋಮ್ ಮಿನಿಸ್ಟರ್ ಮಾಡ್ತೀನಿ. ಇವ್ರು ಹುಣಸೆ ಹಣ್ಣು ತಿಂದಂಗೆ ಆಗೋದು ವಾಜಪೇಯಿ ಅವರು. ಯಾಕಂದ್ರೆ ನಾವೆಂದೂ ಕೂಡ ಬ್ರಾಹ್ಮಣರೇ ಪ್ರಧಾನಿಗಳಾಗಿದ್ದರೆ ನಾವೆಂದೂ ಆಗೇ ಇಲ್ಲ. ಆ ಹೆಸರು ನಿಮ್ಗೆ ಇರ್ತದೆ. ಅವರು ಮೌನ ಜಾಗ ಕೊಡ್ತಾರೆ ಒಂದು 10 ನಿಮಿಷ. ಅದಕ್ಕೆ ಕಾಂಚೀರಾಮಜಿ ಹೇಳ್ತಾರೆ, ಇಲ್ಲ ಒಂದು ಕೆಲಸ ಮಾಡಿ, ನಾವು ಮತ ಚಲಾಯಿಸಲ್ಲ, ಹೊರಗಡೆ ಇರ್ತೀವಿ, ನೀವು ಮಾಡ್ಕೋಬಹುದು ಬೆಂಬಲ. ಅವ್ರು ಸುಮ್ಮನೆ ಗೆದಿಬಹುದು ಅಂದ್ಬಿಟ್ಟು ಅಡ್ವಾಣಿ ವಾಜಪೇಯಿ ವಾಪಸ್ ಬಂದ್ಬಿಡ್ತಾರೆ. ಇವ್ರು ಮತಕ್ಕೆ ಹಾಕಿದಾಗ ಇವರು ಮತ ಚಲಾಯಿಸ್ಬಿಡ್ತಾರೆ, ವಾಜಪೇಯಿ ಬಿದ್ದೋತಾರೆ. ಇನ್ನೊಂದ್ಸರಿ ದೇವೇಗೌಡ ಅವಾಗೆ ರಾಷ್ಟ್ರಪತಿ ಆಗ್ಬೇಕು ಅಂತ ಕೇಳ್ಕೊತಾರೆ. 6,000 ಜಾತಿ ಇದೆ, ಈಗ ಒಂದು 300 ಜಾತಿ ನಾವು ವಿಶ್ವಾಸ ತಗೊಂಡಿದ್ದೀವಿ, ಇನ್ನೊಂದು 200 ಜಾತಿ ನಾವು ವಿಶ್ವಾಸ ತಗೊಂಡ್ರೆ ಈ ಸಮಯದಲ್ಲಿ ಈ ದೇಶದ ಪ್ರಧಾನಿ ಆಗ್ತೀನಿ ಅಂತ. ಕಾಂಚೀರಾಮಜಿ ಅವ್ರು ಬದುಕಿರೋ ಕೆಲಸ ಮಾಡಿ ತೋರಿಸಿದ್ರು. ಆಂಧ್ರ ಪ್ರದೇಶದಲ್ಲಿ ಅವ್ರು ಭಾಷಣ ಮಾಡುವಾಗ ಲಕ್ಕ ಹೊಡೆದ್ಬಿಟ್ಟು ಬಿದಳಿಗೆ ಅಲ್ಲಿ ಕುಸಿದು ಬಿದ್ದವರು ಪಾಪ ಮತ್ತೆ ಬದುಕಲ್ಲ. ಅವ್ರು ಯಾವ ಮಟ್ಟಕ್ಕೆ ಈ ಹೋರಾಟದಲ್ಲಿ ತೊಡಗಿಸ್ಕೊಂಡಿದ್ರು ಅನ್ನೋದನ್ನ ನಾವು ಕಾರ್ಯಕರ್ತರು ಕಲಿಬೇಕಾಗಿದೆ ಅಂತವರಿಂದ. ಅವರು ಕೆಲಸದಿಂದ ರಿಸೈನ್ ಮಾಡಿ ಬಂದ ಮೇಲೆ ಕಾಂಚೀರಾಮಜಿ ಅವರು, ನಾನು ಊರಿಗೆ ಹೋಗಲ್ಲ, ನನ್ನ ಮನೆಗೆ ಹೋಗಲ್ಲ, ಅವ್ರ ತಾಯಿ ಮದುವೆ ಮಾಡ್ಕೋಬೇಕು ಅಂತ ಭಾರಿ ಒತ್ತಾಯ ಮಾಡ್ತಾ ಇರ್ತಾರೆ. ನಾನು ಮದುವೆ ಮಾಡ್ಕೊಳಲ್ಲ, ನಾನು ಊರಿಗೆ ಹೋಗಲ್ಲ, ಇಡೀ ದೇಶ ನನ್ನ ಊರು, ನನ್ನ ಜನ ಎಲ್ಲನೂ ಕೂಡ ಬಹುಜನರು, ನನ್ನ ಅಣ್ಣ ತಮ್ಮದಿರು, ತಾಯಿ ತಂದೆಗಳು ಅಂತ ತೀರ್ಮಾನ ಮಾಡಿ ಕೊನೆವರೆಗೂ ಊರಿಗೆ ಹೆಜ್ಜೆ ಇಕ್ಕಲ್ಲ. ಬಿಜೆಪಿಯವರೆಲ್ಲ ಎತ್ಕಟ್ಟಿ ಕಾಂಚೀರಾಮಜಿಯವರು ಆಸ್ಪತ್ರೆಗಿದ್ದಾಗ ಮಾಯಾವತಿಯವರು ಏನೋ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಅರ್ಜಿ ಹಾಕ್ಸ್ಬಿಡ್ತಾರೆ ಕೋರ್ಟ್ಗೆ. ಅವ್ರ ತಾಯಿ ಬಂದು ಗೋಗರ್ದು ಕೋರ್ಟಲ್ಲಿ ನಿಂತ್ಕೊಂಡು ಮಾಯಾವತಿಯವ್ರ ಮೇಲೆ ಸಿಕ್ಕಾಪಟ್ಟೆ ಚಾರ್ಜ್ ಮಾಡ್ತಾರೆ, ಇವರಿಂದಲೇ ತೀರೋಗೋರು ಹಾಗೆ ಹಿಂಗೆ. ಅದಕ್ಕಿಂತ ಮೊದಲು ಆ ಥರ ಬಂದಾಗ ಕಾಂಚೀರಾಮಜಿ ಅವರು ನಮ್ಮ ತಾಯಿನೇ ಅಲ್ಲ ಅಂತ ಹೇಳಿದ್ರು. 2ನೇ ಸಲ ಆಸ್ಪತ್ರೆಗಿದ್ದಾಗೂ ಕೂಡ ಅದೇ ಅಣ್ಣ ತಮ್ಮದಿರು ಎಲ್ಲ ಅರ್ಜಿ ಹಾಕಿದ್ರು. ಅಂದ್ರೆ ಇಲ್ಲಿ ನಾವು ತಿಳ್ಕೋಬೇಕಾಗಿರೋದು, ಎಂಥ ತ್ಯಾಗಕ್ಕೆ ನಾವು ಸಿದ್ಧರಾಗಿರ್ಬೇಕು, ಭದ್ರಾಗಿರ್ಬೇಕು ಅನ್ನೋದನ್ನ ಅವರಿಂದ ಕಲಿಬೇಕಾಗಿದೆ. ಇಡೀ ಎಲ್ಲ ನಮ್ಮ ಸಮಾಜ ಬಹುಜನರೆಲ್ಲ ನಮ್ಮ ಅಣ್ಣ ತಮ್ಮದಿರು, ಅಕ್ಕ ತಂಗಿಯರು ಅಂತ ಹೋರಾಟ ಮಾಡಿದ್ದಾರಲ್ಲ, ಅವ್ರ ಬೀಗ ನೀವು ಅತ್ಯಂತ ಶ್ರದ್ಧೆಯಿಂದ ನೀವೇನಾದರೂ ಕಟ್ಟಿದ್ರೆ, ಈ ಥರದ ಒಂದು ಬದ್ಧತೆಯಿಂದ ಮತ್ತೆ ಪ್ರಾಮಾಣಿಕತೆಯಿಂದ, ತ್ಯಾಗದ ಮನೋಭಾವದಿಂದ ಕಟ್ಟಿದ್ರೆ ಈ ದೇಶದ ರೂಲ್ ಮಾಡಬಹುದು. ಹೆಂಗೆ ಅಂದ್ರೆ SC ST OBC ಧಾರ್ಮಿಕ ಅಲ್ಪಸಂಖ್ಯಾತ 85% ಜನ ಇಡೀ ದೇಶದಲ್ಲಿ ಇದ್ದೀವಿ ನಾವು, ಬಹುಜನರು ನಾವು. ಬಾಬಾ ಸಾಹೇಬ್ರು ಅದಕ್ಕೇನೆ ಪಕ್ಷ ಕಟ್ಟಿ ತೋರಿಸಿ ಕೊನೆಯವರೆಗೂ ಕೂಡ ಪಕ್ಷ ರಾಜಕಾರಣವನ್ನು ಮಾಡಿದ್ದಾರೆ, ಸಂಘ ಕಟ್ಕೊಂಡಿರಲಿಲ್ಲ. ಎಲೆಕ್ಷನ್ಗೆ ನಿಲ್ಲೋದು, ಪಕ್ಷ ಕಟ್ಟೋದು, ಪವರಿಪರ ಪ್ರಯತ್ನ ಪಡೋದು. ಆ ದಾರಿನ ನಾವು ಮಾಡ್ಬೇಕಲ್ವ. ಅಂಬೇಡ್ಕರ್ ಬಾಬಾ ಸಾಹೇಬ್ ತತ್ವ ಸಿದ್ಧಾಂತ ನಂಬೋದಾದ್ರೆ ನಾವು ಬಾಬಾ ಸಾಹೇಬ್ರು ಹೇಳಿದ್ರೆ ನನ್ನ ಜನ ಆಳುವವರ್ಗ ಆಗ್ಬೇಕು, ನನ್ನ ಜನ ದೇಶ ಆಳಬೇಕು, ನಾವು ಈ ದೇಶ ಸದೃಢ ರಾಷ್ಟ್ರ ಆಗಬೇಕು, ಬಡತನ ಮತ್ತು ಅಸ್ಪೃಶ್ಯತೆ, ಅಧಿಕಾರದ ಹೀನತೆ ಅಂತ ಹೇಳಿದ್ದನ್ನು ನಾವು ಕೇಳ್ಬೇಕಲ್ವಾ. ಆ ಕಾರಣದಿಂದ ನಾವು ಬಹುಸಂಖ್ಯಾತರಾಗಿರೋದ್ರಿಂದ ಪ್ರತ್ಯೇಕ ಪಕ್ಷವನ್ನು ಕಟ್ಟಿಕೊಂಡು ಪ್ರತ್ಯೇಕ ರಾಜಕಾರಣವನ್ನು ಮಾಡೋದ್ರ ಮೂಲಕ ನಾವು ಈ ದೇಶ ಆಳ ಅಂತ ದೊರೆಗಳಾಗಬೇಕು ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮತ್ತು ಕಾಂಚೀರಾಮರವರ ತತ್ವ ಸಿದ್ಧಾಂತಗಳು, ವಿ ಕೃಷ್ಣಪ್ಪನವರ ತತ್ವ ಸಿದ್ಧಾಂತಗಳು. ಆ ಸಿದ್ಧಾಂತವನ್ನು ನಾವು ಅಳವಡಿಸ್ಕೋಬೇಕು ಅಂತ ನಾನು ನಿಮ್ಮಲ್ಲಿ
ವಿನೀತವಾಗಿ ವಿನಮ್ರವಾಗಿ ಮನವಿ ಮಾಡ್ಕೊತಾ ಇದ್ದೀನಿ.